ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಇನ್ನಿತರ ಎಲ್ಲ ಕಾಯಕ ಮಾಡ್ತಕ್ಕಂಥ ಶರಣರನ್ನ ಹೇಗೆ ಸೇರಿಸಿದ್ರು ಹಾಗೆ ಬಹುರೂಪಿ ಚೌಡಯ್ಯ ಅಂತಕ್ಕಂಥ ಒಬ್ಬ ಮಂಗಳಮುಖಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಂತ ಏನು ಕರಿತೀವಿ, ಅದೇ ರೀತಿ ಅವತ್ತೊಂದು ದಿವಸ ಅವ್ರನ್ನೂ ಮಾನವರು ಅಂತೇಳಿ ಅವ್ರಿಗೆ ನೃತ್ಯ ಮಾಡೋ ಕಾಯಕವನ್ನು ಅವತ್ತೊಂದು ದಿವಸ ಕೊಟ್ಟಿದ್ರು. ಯಾವತ್ತಪ್ಪ? ನಿನ್ನೆಯ ಮತ್ತೆ ಯಾವತ್ತು? 12ನೇ ಶತಮಾನ. ಇದೆಷ್ಟನೇ ಶತಮಾನ? ಎಂತದಪ್ಪ? ಏನು 25? 2025ನೇ ವರ್ಷ. ಆದರೆ ಅದು 12ನೇ ಶತಮಾನ. 1, 2 ಇದು 21. ಒಂದು ಆ ಕಡೆ ಹೋಯ್ತು, ಈ ಕಡೆ ಬಂತು 21ನೇ ಶತಮಾನ. 12ನೇ ಶತಮಾನದಲ್ಲಿ ಕೊಟ್ಟಂಥ ಸ್ವಾತಂತ್ರ್ಯವನ್ನ ಇವತ್ತು 850 ವರ್ಷಗಳಾದ್ಮೇಲೆ ಅವ್ರಿಗೆ ಒಂದು ಲಿಖಿತವಾಗಿ ಅವ್ರಿಗೂ ಸಹ ಥರ್ಡ್ ಜೆಂಡರ್ ಅಂತೇಳಿ 3ನೇ ಮಕ್ಕಳು ಸೇರ್ಕೊತಾರೆ. ಎಲ್ಲ ಜಾತಿ ಧರ್ಮ ವರ್ಣ ಭೇದ ಇಲ್ಲದೆ ಶ್ರೀಮಂತ ಬಡವ ಎಲ್ಲ ಕಾಯಕ ಮಾಡ್ತಕ್ಕಂಥ ಎಲ್ಲ ಮಾನವರು ಸೇರಿ, ನಿಮ್ಮ ಶಿಕ್ಷಕರು ಸೇರ್ಕೊತಾರೆ, ಪ್ರಾಂಶುಪಾಲರು ಸೇರ್ಕೊತಾರೆ, ನಾನು ಸೇರ್ಕೊತೀನಿ, ಸಾಹೇಬರು ಸೇರ್ತಾರೆ. ಎಲ್ಲರೂ ನಾವೆಲ್ಲ ಮೊದಲು ಯಾರು? ಮಾನವರು ಅಲ್ವೇ? ಆ ದಯವೇ ಧರ್ಮದ ಮೂಲವಯ್ಯ ಅಂತ ಅಲ್ವಾ? ಧರ್ಮದ ಮೂಲ ಯಾವುದು ಅಂತ ಆದರೆ ಯಾವುದು? ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು ಅಲ್ವಾ? ನಮ್ಮಲ್ಲಿ ಒಂದು ದಯೆ ಅಂತಕ್ಕಂಥದ್ದು ಇದ್ರೆ ಅದೇ ಧರ್ಮದ ಮೂಲ ಅಂತಕ್ಕಂಥದ್ದು. ಹಂಗಾಗಿ ಭಾಳ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳು ಅವರು ಕರ್ನಾಟಕ ರಾಜ್ಯಾದ್ಯಂತ ಅವರು ಸರ್ವಿಸಲ್ಲಿ ಇದ್ದಾಗಲೂ ಸಹ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಹೋಗಿ ಕಾನೂನು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದಾಗ್ಬೋದು, ಮಕ್ಕಳ ಹಕ್ಕುಗಳಾಗಿರ್ಬೋದು, ವಯೋವೃದ್ಧರ ಹಕ್ಕುಗಳಾಗಿರ್ಬೋದು, ಹೀಗೆ ಎಲ್ಲ ಮತ್ತು ಶಿಕ್ಷಕರ ಹಕ್ಕುಗಳಾಗಿರ್ಬೋದು, ಎಲ್ಲನೂ ಅವರು ಕಡಿಮೆ ಅಂದರೂ ಸಹ 31 ಜಿಲ್ಲೆಯಲ್ಲಿ ಸುಮಾರು ಅವರ ಜೀವಿತಾವಧಿಯಲ್ಲಿ ಒಂದು 50,000 ಹಳ್ಳಿಯನ್ನು ಸುತ್ತಾಡಿದ್ದಾರೆ. ಎಷ್ಟು ಹಳ್ಳಿ? ನೀವೆಷ್ಟು ಹಳ್ಳಿ ಸುತ್ತಾಡಿದ್ದೀರಿ? ನಿಮ್ಮೂರೊಂದು, ಕೆರೆಸ್ ಒಂದು, ಅವಮಾನ ಶ್ರೀರಂಗಪಟ್ಟಣ ಒಂದು, ಮೈಸೂರು ಒಂದು, ಆಮೇಲೆ ನೆಂಟರ ಮನೆಗೆ ಹೋಗಿದ್ದಾರೆ ಕುಮಾರಣ್ಣ, ಮಂಡ್ಯ ಜಿಲ್ಲೆ ಒಂದು, ವಿಧಾನಸೌಧ ನೋಡೋದು ಬೆಂಗಳೂರು ಒಂದು ಅಲ್ವಾ? ಒಂದು 20 ಹಳ್ಳಿ. ಆದರೆ ಸಾಹೇಬರು ಎಷ್ಟು ಹಳ್ಳಿ ಸುತ್ತಾಡಿದ್ದಾರೆ? ಸುಮಾರು 50,000 ಹಳ್ಳಿಯನ್ನು ಸುತ್ತಾಡಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವನ್ನು ಕೊಟ್ಟಿದ್ದಾರೆ. ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೈಕೋರ್ಟ್ ಇತ್ತು. ಸ್ವಾತಂತ್ರ್ಯ ಪೂರ್ವ ಆಗ್ಬೋದು, ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲೇ ತೀರ್ಪನ್ನು ಬರೆದ್ರೆ ಕಕ್ಷಿದಾರರಿಗೆ ಅನುಕೂಲ ಆಗ್ತದೆ. ಮಂಡ್ಯ ಜಿಲ್ಲೆ ಕನ್ನಮಾಡಿ ಕಟ್ಟೆ ಕೆರೆಸಿನ ಭಾಗದವ್ರಿಗೆ ಅನುಕೂಲ ಆಗ್ತದೆ ಅಲ್ವಾ? ಈ ಕಡೆ ಪಾಂಡವಪುರದವ್ರಿಗೆ ಅನುಕೂಲ ಆಗ್ತದೆ. ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ವ್ಯಾಜ್ಯಗಳು ಬರ್ತವೆ. ಒಬ್ಬ ಕಕ್ಷಿದಾರನಿಗೆ ಅವ್ನು ಬರ್ತಂಥ ತೀರ್ಪೇ ಅರ್ಥವಾಗದೇ ಇದ್ರೆ ಅವ್ನ ಜೀವನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಂತಕ್ಕಂಥ ಉದ್ದೇಶದಿಂದ ಭಾಳ ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಒಂದು ಇದಿದೆ, ನಿಯಮ ಇದೆ. ಏನು? ಹೈಕೋರ್ಟಲ್ಲಿ ಬರೆದಂಥ ತೀರ್ಪುಗಳು ಇಂಗ್ಲೀಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲೇ ಇರಬೇಕು. ಯಾಕೆಂದರೆ ಅದು ಅಪೀಲ್ ಹೋದರೆ ಸುಪ್ರೀಂ ಕೋರ್ಟ್ಗೆ ಅವ್ರಿಗೆ ಇರ್ತಕ್ಕಂಥ ಎಲ್ಲ ಉತ್ತರ ಭಾರತದ ನ್ಯಾಯಮೂರ್ತಿಗಳಿರ್ತಾರೆ, ಅವ್ರಿಗೆ ಕನ್ನಡ ಅರ್ಥ ಆಗೋದಿಲ್ಲ, ಟ್ರಾನ್ಸ್ಲೇಷನ್ ಮಾಡೋಕ್ಕೆ. ಇಲ್ಲಿ ಕುಂಟೆ ಅಂತೀವಿ, ಸೆಂಟ್ ಅಂತೀವಿ, ಮತ್ತೊಂದು ಅಂತೇಳಿ ಆ ನಿಯಮವನ್ನು ಸಹ ಸಾಹೇಬರು ಮುಂದುವರೆದು ನಿಯಮ ಕಾನೂನು ಆಮೇಲೆ ನೋಡೋಣ. ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸುಪ್ರೀಂ, ಜಸ್ಟಿಸ್ ಈಸ್ ಸುಪ್ರೀಂ. ಹೊಡಿಬೇಕು ಚಾಪಾಳೆ. ಸುಪ್ರೀಂ ಕೋರ್ಟ್ ಇಸ್ ನಾಟ್ ಸುಪ್ರೀಂ ಅಲ್ವಾ? ಸುಪ್ರೀಂ ಕೋರ್ಟಲ್ಲಿ ಬರೆದ ಸುಪ್ರೀಂ ಅಲ್ಲ. ಒಬ್ಬ ಕಕ್ಷಿದಾರನಿಗೆ ನ್ಯಾಯ ಸಿಕ್ತಪ್ಪ ಅಂತ ಅವ್ನಿಗೆ ಸಂತೋಷ ಆಗಬೇಕು ನ್ಯಾಯಾಲಯದೊಳಗೆ. ಜಸ್ಟಿಸ್ ಈಸ್ ಸುಪ್ರೀಂ ಅಂತಕ್ಕಂಥದ್ದು. ಇಂಥ ಹಕ್ಕುಗಳು, ಮಾನವ ಹಕ್ಕುಗಳು, ಇಂಥ ಮೌಲ್ಯಗಳು ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಮಾನ್ಯ ನ್ಯಾಯಮೂರ್ತಿಗಳು ಕನ್ನಡದಲ್ಲಿ ತೀರ್ಪನ್ನು ಬರ್ತಾರೆ. ಆಗ ಮಾನ್ಯ ನ್ಯಾಯಮೂರ್ತಿಗಳಿಗಿಂತ ದೊಡ್ಡ ಸಾಹೇಬರಿದ್ದಂಥ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಕೇಳ್ತಾರೆ, ಏನು ಈ ಥರ ಇಂಗ್ಲೀಷಲ್ಲಿ ಬರೀರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬರೆದುಬಿಟ್ಟಿದ್ದೀರಲ್ಲ, ಏನಿದು ಉಲ್ಲಂಘನೆ ಮಾಡಿದಿರಿ ಕಾನೂನು ಅಂತ. ಆಗ ಮಾನ್ಯ ನ್ಯಾಯಮೂರ್ತಿಗಳು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅನುಕೂಲ ಆಗಲಿ ಅಂತೇಳಿ ಬರೆದಿದ್ದೀನಿ, ತಮಗೆ ಸಹ ಇನ್ನೊಂದು ಇಂಗ್ಲೀಷಲ್ಲಿ ಬರೀತೀನಿ ಅಂತೇಳಿ 2 ಕಾಪಿಯನ್ನು ಮಾಡ್ತಾರೆ. ಎಷ್ಟು ಕಾಪಿ? ಒಂದು ಕನ್ನಡ, ಒಂದು ಇಂಗ್ಲೀಷ್. ತಾವು ಓದ್ಕೊಳ್ಳಿ ಸ್ವಾಮಿ, ಕನ್ನಡವನ್ನ ಕಕ್ಷಿದಾರ ಓದ್ತಾರೆ ಅಂತ. ಅದು ಒಂದು ಈ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದು ದೊಡ್ಡ ಒಂದು ಬುನಾದಿ ಆಯಿತು ಅಲ್ವಾ? ಅದಾದ ನಂತರ ಅನೇಕ ನ್ಯಾಯಮೂರ್ತಿಗಳು ಕನ್ನಡದಲ್ಲಿ ತೀರ್ಪನ್ನು ಬರೆಯೋದಕ್ಕೆ ಸಾಧ್ಯವಾಯಿತು ಅಲ್ವಾ? ಈಗ ಕೋಲಾರದಲ್ಲಿ ಒಬ್ಬರು ಅಜ್ಜಿ ಒಂದು ಆಲದ ಮರ ನೆಟ್ಟವ್ರೆ, ಬೇಕಾದಷ್ಟು ಹಣ್ಣು ಬಿಡ್ತಾ ಇದೆ. ಅವರೆಲ್ಲ ಆಸ್ತಿ ಗುದ್ದಾಡ್ತಾ ಇಲ್ಲ, ಆಲದ ಮರ ಎಂಥದ್ದು ಹಲಸಿನ ಮರಕ್ಕೆ ಕಿತ್ತಾಡ್ತವ್ರೆ ಅವ್ರ ಮನೆ ಮೊಮ್ಮಕ್ಕಳಲ್ಲಿ. ಯಾಕಪ್ಪ ಅಂತ ಹೇಳಿದ್ರೆ ಅದು ಲಕ್ಷಾಂತರ ರೂಪಾಯಿ ಹಣ್ಣನ್ನು ಕೊಡ್ತಾ ಇದೆ ವರ್ಷದಲ್ಲಿ. ಆ ಮರ ನನಗೆ ಬೇಕು, ಮರ ನನಗೆ ಬೇಕು. ಏನು ನವಕುಮಾರ್ ಏನ್ರಿ ಅವ್ರ ಮರಕ್ಕೆ ಎಷ್ಟು ಬೆಲೆ ಇದೆ ನೋಡ್ರಿ. ಆಸ್ತಿ ಮನೆ ಬೇಡ ಅಂತ 1 ಕೋಟಿ. ನೀವೆಲ್ಲ ಆಸ್ತಿ ಕೇಳೋಕೆ ಹೋಗ್ಬಿಡಿ. ಇವತ್ತೇ ನ್ಯಾಯಮೂರ್ತಿಗಳ ಹೆಸರಲ್ಲಿ ಎಲ್ಲ ಒಂದು ಹಲಸಿನ ಮರಗಳನ್ನ ನವಕುಮಾರ್ ತಂದು ಕೊಡ್ತಾರೆ. ಸಸಿ ಪ್ರೇಮಿಗಳು ಎಲ್ಲ ಒಂದು ಹಲಸಿನ ಮರಗಳನ್ನ ನೆಡಿ. ಎಲ್ಲೋ ಸರ್ಕಾರಿ ಜಾಗದಲ್ಲಿ ನೆಡ್ಬೇಡಿ, ಆಮೇಲೆ ಸರ್ಕಾರದ ಕಿತ್ಕೊತಾರೆ.
ಸಸಿಗಳನ್ನ ಅಲ್ಲೇಡಿ ಮನೆ ನಿಮ್ಮ ಜಾಗದಲ್ಲಿ ಬಂದಿದ್ದ ಹಣ್ಣು ಗಿಡಗಳು ಇವತ್ತು ನಿಮ್ಮನ್ನು ಸಾಕ್ತಾ ಇದೆ ಅಲ್ವಾ. ಆ ಕಲ್ಪವೃಕ್ಷ ತೆಂಗಿನ ಮರಗಳು ನಮ್ಮ ಮುತ್ತಾತ ನೆಟ್ಟದ್ರಲ್ಲಿ ಇವತ್ತು ನಾವೆಲ್ಲ ಜೀವನ ಮಾಡ್ತಾ ಕೊಟ್ಟಿದ್ವಿ, ನಾವು ಜನ ನೆಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಬಂಧುಗಳೇ ಭಾಳ ವಿಶೇಷವಾಗಿ ಸಸಿಯನ್ನು ನೆಟ್ಟಿದ್ದಾರೆ. ಸಮಯದ ಅಭಾವ ಇದೆ. ಭಾಳ ನಾವು ಕಾನೂನಾತ್ಮಕವಾಗಿ ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ. ತಪ್ಪು ಮಾಡ್ಬೇಕಾದ್ರೆ ಎಷ್ಟು ನಿಮಿಷ ಬೇಕು? 1 ನಿಮಿಷ. ಆದರೆ ಶಿಕ್ಷೆ ವರ್ಷ ಬರೀತಾ ಇರ್ತೀವಿ. ಕಾಪಿ ಹೊಡಿಕೆ ಎಷ್ಟು ನಿಮಿಷ ಬೇಕು? ಸ್ಪಾಡ್ ಬಂದ್ರು, ಗೆಟಪ್ ಬಂದ್ರು, ಶಿಕ್ಷೆ ಒಂದುಗಡೆ ಶಿಕ್ಷೆ ನಿಮಿಷ, ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ. ಒಂದು ಕೊಲೆ ಮಾಡೋದು 1 ನಿಮಿಷ, ಶಿಕ್ಷೆ 14 ವರ್ಷ ಅಲ್ವಾ. ಒಂದು ಕಳ್ತನ ಮಾಡೋದು 1 ನಿಮಿಷ, ಶಿಕ್ಷೆ ವರ್ಷಾನುವರ್ಷ. ಹಂಗಾಗಿ ನಾವೆಲ್ಲ ಕಾನೂನಾತ್ಮಕವಾಗಿ ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಣೆ, ಗೌರವದ ಜೊತೆಗೆ ರಕ್ಷಣೆಯನ್ನು ಮಾಡ್ತದೆ ಅಂತಕ್ಕಂಥದ್ದು. ನಾವು ಕಾನೂನಾತ್ಮಕವಾಗಿದ್ದರೆ ಯಾವ ಪೊಲೀಸು ನಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ, ಯಾವ ನ್ಯಾಯಾಧೀಶರು ಪ್ರಶ್ನೆ ಮಾಡೋಂಗಿಲ್ಲ, ಯಾವ ಮಾಸ್ಟರ್ ಶಿಕ್ಷಕರು ನಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ. ಹಂಗಾಗಿ ನಾವೆಲ್ಲ ಕಾನೂನಾತ್ಮಕವಾಗಿ ಜೀವನವನ್ನು ಮಾಡಬೇಕಾಗ್ತದೆ. ಮಾನ್ಯ ಸಾಹೇಬರು ಸಸ್ಯನ ನೆಟ್ಟರು, ಪರಿಸರವನ್ನು ಕಾಪಾಡಬೇಕಾಗ್ತದೆ. ಬಸವಣ್ಣವ್ರು ಹೇಳಿದ್ರು, ಸಾಹೇಬ್ರು ಹೇಳಿದಂಗೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೆಯನ್ನು ಕಳಸವೆಯ ನಿನ್ನ ಆತ್ಮವೇ ದೇವರಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಯಾರಲ್ಲಿ ದೇವರನ್ನ ಕಾಣಬೇಕು ಅಂತ ಹೇಳಿದ್ರೆ ಮನುಷ್ಯರಲ್ಲೇ ದೇವ್ರನ್ನ ನೀವು ಅವ್ರಲ್ಲಿ ದೇವ್ರನ್ನ ಕಾಣಬೇಕು, ಅವ್ರು ನಿಮ್ಮಲ್ಲಿ ದೇವ್ರನ್ನ ಕಾಣಬೇಕು ಅಲ್ವಾ. ನಾವೆಲ್ಲ ಕಾಯಕ ಪುರುಷ ಆಗಬೇಕು. ವರ್ಕ್ ಈಸ್ ವರ್ಷಿಪ್ ಅಂತಕ್ಕಂಥದ್ದು ಶುದ್ಧವಾದಂಥ ಕೆಲಸವನ್ನು ಮಾಡುವ ಮುಖಾಂತರ ಒಂದು ಸದೃಢ ಸಮಾಜವನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಿ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮಾನ್ಯ ನ್ಯಾಯಮೂರ್ತಿಗಳು ಭಾಳ ದೂರದಿಂದ ನಮ್ಮ ಈ ಒಂದು ಜಿಲ್ಲೆಗೆ ಬಂದು ಸಾಕಷ್ಟು ಅವರು ಮಂಡ್ಯದಲ್ಲಿ ದತ್ತುಪುತ್ರ ಅಂತ ತಗೊಂಡ್ಬಿಟ್ಟಿದ್ದೀವಿ. ಕಳೆದ 10 ವರ್ಷದಿಂದ more than 2,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಮಂಡ್ಯ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲರಿಗೂ ಸಹ ಅವರು ಲಕ್ಷಾಂತರ ರೂಪಾಯಿ ಅವ್ರಿಗೆ ಪೆನ್ಷನ್ ಬರ್ತದೆ. ಅವ್ರು ಬರೋ ಪೆನ್ಷನಲ್ಲಿ ಟ್ರೈನ್ ಮಾಡ್ಕೋತಾರೆ, ಕಾರ್ ಮಾಡ್ಕೋತಾರೆ, ಆಟೋ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹಂಗಾಗಿ ನಾವೆಲ್ಲ ಮತ್ತೊಮ್ಮೆ ಸಾಹೇಬರಿಗೆ ಚಪ್ಪಾಳೆ ಹೊಡೆದ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನೇತ್ರದಾನ ಮಾಡಿದ್ರು, ಆದರೆ ಇವರು ಮುಂದುವರೆದು ಇನ್ನೂ ಇಡೀ ಇವ್ರ ದೇಹವನ್ನೇ ದಾನ ಮಾಡಿದ್ದಾರೆ. MBBS ಓದುವಂಥ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಬಂದು, ಅಪ್ಪ ಏನಮ್ಮ ಏನು ಪ್ರಾಕ್ಟಿಕಲ್ ಚೆನ್ನಾಗಿ ನಡೀತಾ ಅಂತ ಕೇಳಿದ್ರೆ, ಹೌದಪ್ಪ ಕರ್ಕೊಂಡೋಗಿದ್ರು, ಬರೀ ಗೊಂಬೆಗೆ ಹಾರ್ಟ್ನ ಹಿಂಗೆ ಅಮುಕ್ತಾ ಇದ್ರು, ಅದು ಪಲ್ಸ್ ರೇಟ್ ಗೊತ್ತಾಗಿಲ್ಲ, ನರ್ವ್ಸ್ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಸಾಹೇಬ್ರು ಹೇಳ್ತಾರೆ, ನೋಡಿ ಏನು ವೈದ್ಯಕೀಯ ಏನು ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ದೇಹ ಸಿಗ್ತಾ ಇಲ್ಲ, ಮೃತ ದೇಹಗಳು ಸಿಗ್ತಾ ಇಲ್ಲ. ಅದನ್ನು ಪ್ರಾಕ್ಟಿಕಲ್ನ ನರನಾಡಿಗಳನ್ನ ಕಂಡುಹಿಡಿಯೋದಕ್ಕೆ, ದೇಹದ ಅಂಗಾಂಗಗಳನ್ನು ನೋಡೋದಕ್ಕೆ ಸಿಗ್ತಾ ಇಲ್ಲ. ಗೊಂಬೆ ಮೇಲೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಾಹೇಬರು ಯೋಚನೆ ಮಾಡಿಕೊಂಡು ತಾರತಮ್ಯ ಮಾಡ್ತೀನಿ. ನಾನು ಎಷ್ಟು ಭಕ್ತ, ಮಂತ್ರಿಗಳು ಅಷ್ಟೇ ಭಕ್ತ. ನನಗೆ 2 ದಿನ ಕಾಯಿಸಿ ಆಸೆ ನನಗೆ ದರ್ಶನ ಕೊಡ್ತಿದ್ದೀನಿ. ನಾನು ದುಡ್ಡು ಕೊಟ್ಟವ್ರಿಗೆ ಅರ್ಧ ದಿನಕ್ಕೆ ದರ್ಶನ ಕೊಡ್ತೀನಿ. ಇಂಥವರೆಲ್ಲ ಭ್ರಷ್ಟರು ಬಂದರೆ ಅವ್ರಿಗೆ ತಕ್ಷಣ ದರ್ಶನ ಕೊಡ್ತೀನಿ. ಇದು ಎಂಥ ನ್ಯಾಯಪ್ಪ ನಿಂದು ಅಂತ ಕೇಳ್ತೀನಿ. ಅಪ್ಪ ಇದು ನಾನು ಮಾಡಿದ್ದಲ್ಲ ಅಂತ ನನ್ನ ಬಾಲಾಜಿ ತಿರುಪತಿ ತಿಮ್ಮಪ್ಪ, ಇದನ್ನೆಲ್ಲ ನೀವೇ ಮಾಡ್ಕೊಂಡು, ನಾನು ಇಲ್ಲೇ ಇಲ್ಲ, ಗರ್ಭಗುಡಿಯಲ್ಲಿ ಇಲ್ಲ, ನಾನು ಮರಗಿಡಗಳಲ್ಲದೀನಿ, ಪಶು ಪಕ್ಷಿಗಳಲ್ಲದೀನಿ, ಪ್ರಾಣಿಗಳಲ್ಲದೀನಿ, ಇಡೀ ಸೃಷ್ಟಿಯಲ್ಲೇ ನಾನಿದ್ದೀನಿ. ಅದನ್ನು ನೀನು ನೋಡಿ ಗುರುತಿಸೋದ್ರ ಬದಲಾಗಿ ಇಲ್ಲಿ ಬಂದು ನೀನು ಕ್ಯೂ ನಿಂತರೆ ನಾನೇನು ಮಾಡಲಕ್ಕ? ಇಲ್ಲಿ ಕ್ಯೂ ನಿಂದಿರಬೇಕು. ಇದಕ್ಕಿಷ್ಟು ರೊಕ್ಕ, ಇದಕ್ಕಿಷ್ಟು ಅಂತ ಮಾಡಿದರೆ ಯಾರು? ನಿಮ್ಮ ಮನುಷ್ಯರಿಗೆ ಮಾಡ್ಕೊಂಬಂದ್ರೆ ಖರ್ಚು ಮಾಡ್ಯಾರ, ಅವ್ರು ಮಾಡಬೇಕು. ನಾನೇನೇನು ಹೇಳಿನ ಮಾಡಲ್ಲ. ಇಲ್ಲ, ಇದು ತಾರತಮ್ಯ ನನ್ನದಲ್ಲ, ನಿಮ್ಮನ್ನು ನೀವೇ ತಾರತಮ್ಯ ಮಾಡಿಕೊಂಡವರು. ಆದ್ದರಿಂದ ನೀವು ಅಲ್ಲಿ ಕಾಣ್ರಿ, ನನ್ನನ್ನು ಇಲ್ಲಿ ಬರಾಗತ್ತಿಲ್ಲ. ಹಾಗೆ ದೇವರನ್ನು ಕಾಣಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಪರಿಸರದಲ್ಲಿ ಕಾಣಬೇಕಾಗ್ತದೆ, ವ್ಯಕ್ತಿಗಳಲ್ಲಿ ಕಾಣೋಕ್ಕಾಗಲಿಲ್ಲ, ಕಲ್ಲು ಮಣ್ಣಿನಲ್ಲಿ ಕಾಣೋಕ್ಕಾಗಲಿಲ್ಲ. ಅದಕ್ಕೆ ಶರಣರು ಹೇಳಿದರು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ. ನಾನಾರೆಂಬುದು ತಿಳಿದರೆ ನೀನೇ ದೇವರು ಅಂತ ಹೇಳ್ತಾರೆ. ಹಾಗೆ ನಾನಾರೆಂಬುದು ತಿಳಿಯಬೇಕಾಗಿತ್ತು ಅಂದರೆ ಪರಿಸರ ಏನು ಹೇಳ್ತದೆ ಅದನ್ನು ಗೊತ್ತು ಮಾಡ್ಕೋಬೇಕು, ಅದನ್ನು ಪ್ರೀತಿಸಬೇಕು, ಅದನ್ನು ರಕ್ಷಿಸಬೇಕು. ಇಷ್ಟು ನಿಮಗೆಲ್ಲ ಹೇಳಿ ನನ್ನ ಮಾತುಗಳನ್ನು 1-2-3 ನಿಮಿಷ ಜಾಸ್ತಿ ತೊಗೊಂಡೆ ಅಂತ. ಇದು ಹೀಗೆ ಕೇಳೋರು ನೀವೆಲ್ಲ ಇದ್ದಂಗೆಲ್ಲ ನಾನು ಹೇಳೋನು ಜಾಸ್ತಿ, ಕೇಳೋರಿದ್ದಂಗೆಲ್ಲ ಹೇಳೋರು ಹೆಚ್ಚಲ್ಲ. ಹಾಗೆ ಹೇಳೋರಿದ್ದಾಗ ಕೇಳೋರು ಹೆಚ್ಚಲ್ಲ, ಕೇಳೋರಿದ್ದಾಗ ಹೇಳೋರು ಹೆಚ್ಚು. ಆದ್ದರಿಂದ ನಾನು ಹೇಳಿದ ಮಾತುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ರಿ, ಆಚರಣೆಯಲ್ಲಿ ತರ್ರಿ, ಸಂಕಲ್ಪ ಮಾಡಿರಿ. ಅರಳಿ ನಾಗರಾಜ ನಮ್ಮ ಶಾಲೆಗೆ ಬಂದು ಏನು ಹೇಳಿದ್ರಲ್ಲ ನ್ಯಾಯವಾಗಿ, ಮುಂದೊಂದು ದಿನ ಒಂದು 25-30 ವರ್ಷ ಆದಮೇಲೆ
ಆತನಂಥ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ನಾವು ಇದೇ ಕಾಲೇಜಿಗೆ ಬರಬೇಕು, ಬಂದು ನಾನು ಉಪನ್ಯಾಸ ಮಾಡಬೇಕು. ಅವತ್ತಿನ ಮಕ್ಕಳು ಯಾರು ನೀವು ಕೂತಿರಲ್ಲ, ಈ ರೀತಿ ಕೂತು ನನ್ನ ಮಾತುಗಳನ್ನು ಕೇಳಬೇಕಂತ ಕನಸು ಕಾಣಬೇಕು. ಆ ಕನಸನ್ನು ನೆನಸು ಮಾಡ್ತೇವೆ. 1968ರಲ್ಲಿ ನಾನು ಫಸ್ಟ್ ಇಯರ್ BSc ಕಾಲೇಜ್ ಹೋದ ಹೊತ್ತಿನಾಗ ಅದನ್ನು ನಮ್ಮ ಮುಖ್ಯ ಅತಿಥಿಗಳೇನು ಬಂದಿದ್ದರು ವಾರ್ಷಿಕೋತ್ಸವಕ್ಕೆ, ಅವ್ರ ಮಾತುಗಳನ್ನು ಕೇಳಿದಾಗ ಪ್ರಿನ್ಸಿಪಾಲ್ ಕೂಡ ಅವ್ರನ್ನ ಬರಮಾಡ್ಕೊಂಡಿದ್ದು ನೋಡಿ, ಮುಂದೊಂದು ದಿನ ಈ ಕಾಲೇಜಿಗೆ ನಾನು ಗೆಸ್ಟಾಗಿ ಬರಬೇಕಂತ ಸಂಕಲ್ಪ ಮಾಡಿದೆ. 40 ವರ್ಷಗಳ ನಂತರ ನಾನು ಹೈಕೋರ್ಟ್ ಜಡ್ಜ್ ಆದಮೇಲೆ ಒಂದು ಮುಖ್ಯವಾದ ಕಾರ್ಯಕ್ರಮಕ್ಕೆ ಯಾರನ್ನು ಕರಿಬೇಕಂತ ಯೋಚನೆ ಮಾಡಿದರೆ ಅಲ್ಲೇ ನಾಗರಾಜ್ ಅಂತ ಇದ್ನಲ್ಲ, ಆತ ಈಗ ವಿದ್ಯಾರ್ಥಿ ಅಲ್ಲ, ನಮ್ಮ ವಿದ್ಯಾರ್ಥಿ, ಆತ ಹೈಕೋರ್ಟ್ ಜಡ್ಜ್ ಆಗಿದ್ದಾನೆ, ಆತನ ಕರೆಸೋಣ ಅಂತ ಹೇಳಿದ್ರು. ಅವತ್ತು ಹೋದೆ, ಎಲ್ಲರೂ ಭಾಳ ಗೌರವಿತವಾಗಿ ನನ್ನ ಬರಮಾಡಿಕೊಂಡ್ರು. ನನಗಿಂತ ಹೆಚ್ಚಿನ ವಯಸ್ಸಿನವರು ಸಹಿತ ಭಾಳ ಪ್ರೀತಿಯಿಂದ ಅವಾಗ ನನಗೇನು ಅನಿಸಿದ್ರು, 40 ವರ್ಷಗಳ ಹಿಂದೆ ನಾನು ಮಾಡಿದ ಸಂಕಲ್ಪ, ಕಂಡ ಕನಸು ಇವತ್ತು ನೆನಸು ಮಾಡಿದೆಯಲ್ಲ ಅಂತ ಹೇಳಿ ಭಗವಂತನಿಗೆ ಕೃತಜ್ಞತೆ ಹೇಳಿ ಒಂದು ಗಂಟೆ ಮಾತಾಡಿ ಎಲ್ಲ ಮಕ್ಕಳನ್ನು ಮಾತಾಡಿಸಿ ನಾನು ಬರಮಾಡಿಕೊಂಡು ಅವ್ರ ಹೃದಯದಲ್ಲಿ ಉಳ್ಕೊಂಡೆ. ಅದರಿಂದ ಅಂಥ ಒಂದು ಸಂಕಲ್ಪ ನೀವು ಮಾಡಿರಿ, ಒಂದು ಹಂತಕ್ಕೆ ಬಂದಾಗ ಸಾಧನೆ ಮಾಡಿ ಈ ಶಾಲೆಗೆ ಬರ್ರಿ, ಈ ಕಾಲೇಜಿಗೆ ಬರ್ರಿ, ಬಂದು ನನ್ನ ಹಾಗೆ ಮಾತನಾಡಿ ಅಂತ ನಿಮಗೆ ಶುಭ ಹಾಗೆ. ನಾನು ಅದ್ರ ಜೊತೆಗೆ ನಾನು ಪ್ರಿನ್ಸಿಪಾಲ್ ಹತ್ರ ನಾನು 2 ನಂಬರ್ ಕೊಟ್ಟಿರ್ತೀನಿ. ನಿಮ್ಗೇನಾದರೂ ಸಂಶಯ ಇತ್ತು ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿರಿ, ಸಂಕೋಚ ಬೇಡ, ಏನು ಬೇಡ. ಮೊಮ್ಮಕ್ಕಳು ಹೆಂಗೆ ಅಜ್ಜನ ಮೇಲೆ ಅಧಿಕಾರ ಚಲಾಯಿಸ್ತಾರಲ್ಲ ಹಾಗೆ ಮಾಡಬೇಕು. ನನ್ನ ಮಗಳು 3rd ಇಯರ್ ಮಗನ ಮಗ ಫಸ್ಟ್ ಇಯರ್ BE ಓದ್ತಾರೆ. ಈಗ ಅದಕ್ಕಿಂತ ನೀವು ಎಷ್ಟೋ ಸಣ್ಣವರು, ಮಕ್ಕಳಿಗಿಂತ ಮೊಮ್ಮಕ್ಕಳ ಮೇಲೆ ಪ್ರೀತಿ ಹೆಚ್ಚು, ಆ ಮೊಮ್ಮಕ್ಕಳಲ್ಲಿ ದೊಡ್ಡವ್ರಿಗಿಂತ ಸಣ್ಣವ್ರು ಬರ್ತೀವಿ. ಹಾಗಾಗಿ ನಿಮ್ಮ ಮೇಲೆ ಒಂದು ಶ್ರದ್ಧೆ ಪ್ರೀತಿ ಐತೆ ನನಗೆ. ಅದನ್ನು ಸದುಪಯೋಗ ಮಾಡ್ಕೊಳ್ರಿ, ಸಲಹೆ ಕೇಳಿರಿ, ಮಾರ್ಗದರ್ಶನ ಕೇಳಿರಿ. ನನಗೇನು ಗೊತ್ತಾಗ್ತದೆ ಹೇಳ್ತೀನಿ ನಾನು. ಆದರೆ ಅಂಥ ಒಂದು ಅವಕಾಶ ಬಳಸ್ಕೊಳ್ರಿ. ನಾನು ಯಾವಾಗ ಹೋಗ್ಬೋದು, ಹೋದ್ಮೇಲೆ ಸಿಗೋಂಗಿಲ್ಲ. ಆದ್ದರಿಂದ ಹೋಗೋದೊಳಗಾಗಿ ನೀವು ಅದನ್ನು ಉಪಯೋಗ ಮಾಡ್ಕೊಳ್ರಿ ಹೇಳ್ತಾ ನಿಮ್ಮ ಈ ಶಾಲಾ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಮತ್ತು ಎಲ್ಲ ಉಪಾಧ್ಯಾಯಗಳು ಅನಂತ ಕೃತಜ್ಞತೆ ನಾನು ಸಲ್ಲಿಸ್ತೇನೆ. ನಿಮಗೂ ನಾನು ಕೃತಜ್ಞತೆ ಸಲ್ಲಿಸಿ